ಕೇಸರಿ ಬಟ್ಟೆ ತೊಟ್ಟರೆ ಎಲ್ಲರೂ ಯೋಗಿ ಆಗೋದಕ್ಕಾಗುತ್ತಾ? ಯೋಗಿ ಆದಿತ್ಯನಾಥ್ ವಿರುದ್ಧ ಅಖಿಲೇಶ್ ಯಾದವ್ ಕೆಂಡಕಾರಿದ್ದಾರೆ. ಅಖಿಲೇಶ್ ಯಾದವ್ ಮತ್ತು ಯೋಗಿ ನಡುವೆ ತೀವ್ರ ವಾಕ್ಸಮರಗಳು ನಡೀತಾ ಇದೆ. ಕೇಸರಿ ಬಟ್ಟೆ ತೊಟ್ಟು ಮಾತ್ರಕ್ಕೆ ಯೋಗಿ ಆಗೋದಿಲ್ಲ. ಯೋಗಿ ಆಗಬೇಕು ಅಂದ್ರೆ ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ತ್ರಿಕರಣ ಶುದ್ಧಿ ಅಂತ ಆಗಬೇಕು. ತ್ರಿಕರಣ ಶುದ್ಧಿ ಅಂದ್ರೇನು? ಮನಸ್ಸು, ಮಾಡೋ ಕಾರ್ಯ ಮತ್ತು ದೇಹ, ಈ ಮೂರು ಶುದ್ಧಿ ಇದ್ರೆ ಅದು ತ್ರಿಕರಣ ಶುದ್ಧಿ ಅಂತ ಕರಿತೀವಿ. ಆ ತ್ರಿಕರಣ ಶುದ್ಧಿ ಇಲ್ಲದಲೇ ಇರೋರೆಲ್ಲ ಯೋಗಿ ಅಂತ ಹೆಸರಿಟ್ಕೊಳ್ಳಕ್ಕಾಗಲ್ಲ. ಆ ಹೇಳಿಕೆಯ ಬೆನ್ನಲ್ಲೇ ಇಬ್ಬರ ನಡುವೆ ಉಗ್ರ ರೂಪ ತಾಳಿದ ಮಲ್ಲ ಯುದ್ಧ. ಒಬ್ರು ಕಚ್ಚಾಡ್ಕೊಂಡಿದ್ದಾರೆ. ಸಮಾಜವಾದಿ ಪಕ್ಷದ ಮುಖಂಡನಿಂದ, ಅರ್ಥಾತ್ ಅದರ ಅಧ್ಯಕ್ಷನೇ ಅಖಿಲೇಶ್ ಯಾದವ್ ಅವರಿಂದ ಈ ವಾಕ್ಸಮರ. ಕೇಸರಿ ಬಟ್ಟೆ ತೊಟ್ಟರೆ ಯೋಗಿ ಆಗೋದಿಲ್ಲ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅನ್ನೋದವರ ಹೆಸರು. ಆದರೆ ಅದರ ಮುಂದುಗಡೆ ಯೋಗಿ ಅಂತ ಇಟ್ಕೊಂಡಿದ್ದಾರೆ. ಈ ಹೆಸರು ತೆಗೆದುಹಾಕಬೇಕು ಅಂತ ಹೇಳಿ ಅಖಿಲೇಶ್ ಯಾದವ್. ಶಂಕರಾಚಾರ್ಯರಂತಹ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು ಯೋಗಿ ಆಗಿರ್ತಾರೆ. ಆದರೆ ಆದಿತ್ಯನಾಥ್ ಎನ್ನುವಂತಹ ಜಂಗಲ್ ರಾಜ್ಯದ ಒಬ್ಬ ಸರ್ವೇ ಸಾಧಾರಣ ಸನ್ಯಾಸಿ ಯೋಗಿ ಆಗೋದಕ್ಕಾಗುತ್ತಾ? ಅಖಿಲೇಶ್ ಹೇಳೋದು. ಯೋಗಿ ಆದಿತ್ಯನಾಥ್ ವಿರುದ್ಧದ ವಿವಾದಗಳು, ಯೋಗಿ ಆದಿತ್ಯನಾಥ್ ವಿರುದ್ಧದ ವಿಮರ್ಶೆಗಳು, ಯೋಗಿ ಆದಿತ್ಯನಾಥ್ ವಿರುದ್ಧದ ಪ್ರಕರಣಗಳನ್ನು ಸ್ವಲ್ಪ ಚೆಕ್ ಮಾಡ್ಕೊಂಡು ನೋಡಿ. ಅವರನ್ನ ನೀವು ಯೋಗಿ ಅನ್ನೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅಖಿಲೇಶ್. ಬಾಯಿ ತೆರೆದ್ರೆ ಒಂದು ಕಮ್ಯುನಿಟಿಯ ವಿರುದ್ಧ ನಿಗಿ ಕೆಂಡಕಾರ್ತಾರೆ. ಬೆಳಿಗ್ಗಿನಿಂದ ಸಂಜೆಯವರೆಗೂ ಅವರು ಮಾಡುವ ಭಾಷಣದ ಒಂದು ಸಬ್ಜೆಕ್ಟು ಮತ್ತೊಂದು ಧರ್ಮದ ಅವಹೇಳನನೇ ಆಗಿರುತ್ತೆ. ಇಂತಹ ವ್ಯಕ್ತಿಗೆ ಯೋಗಿ ಅಂತ ಹೆಂಗೆ ಕರಿತೀರಿ? ಕಾವಿ ತೊಟ್ಟು ಮಾತ್ರಕ್ಕೆ, ಫೋರ್ಹೆಡ್ನಲ್ಲಿ ವಿಭೂತಿ ಹಾಕ್ಕೊಂಡು ಮಾತ್ರಕ್ಕೆ, ಹೆಗಲ ಮೇಲೆ ಕೇಸರಿ ಶಾಲನ್ನು ಹಾಕ್ಕೊಂಡು ಮಾತ್ರಕ್ಕೆ ಯೋಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್. ಇದಾದ ನಂತರ ಯೋಗಿಯು ಕೂಡ ಅದಕ್ಕೆ ಕೌಂಟರ್ ಅಟ್ಯಾಕ್ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಕೌಂಟರ್ ಅಟ್ಯಾಕ್. ನನ್ನನ್ನು ಕಡೆಗಣಿಸಿ ಮಾತನಾಡುವವರ ವಿರುದ್ಧ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ, ಅವರೆಲ್ಲರೂ ತಾತ್ಸಾರ ಜನರು, ಕ್ಷುಲ್ಲಕ ವ್ಯಕ್ತಿಗಳು ಅಂತ ಹೇಳಿ ವಾಕ್ಸಮರದ ಅಂತಿಮ ಕೊಂಡಿಯನ್ನು ಯೋಗಿ ಆದಿತ್ಯನಾಥ್ ಇಟ್ಟಿರುವಂತಹದ್ದು. ಆದಿತ್ಯನಾಥ್ ಎಂಬ ವ್ಯಕ್ತಿಗೆ ಯೋಗಿ ಎಂದು ಹೆಸರು ಬೇಡ, ಆ ಹೆಸರು ಇಟ್ಟುಕೊಳ್ಳೋದಕ್ಕೆ ಯಾರೂ ಅವಕಾಶ ಕೊಟ್ಟಿದ್ದು? ಆ ಹೇಳಿಕೆಯ ಬೆನ್ನಲ್ಲೇ ಇಬ್ಬರ ನಡುವೆ ವಾಕ್ಸಮರ ಉಗ್ರ ರೂಪವನ್ನು ತಾಳಿದೆ. ಸಮಾಜವಾದಿ ಪಕ್ಷದ ಅಧ್ಯಕ್ಷನಿಂದ ವಾಗ್ದಾಳಿ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.